ಇಟ್ಟುಕೊಂಡು ನಾವು ಪ್ರಾರ್ಥನೆಯನ್ನು ನಾವು ಮಾಡುವಾಗ ನಮಗೆ ಸುಸ್ತಾಗಲಿ, ನಮಗೆ ಒಂದು ನಿದ್ರೆ ಬರೋದಾಗಲಿ, ನಮಗೆ ಬೇಜಾರಾಗಲಿ ಆಗಲ್ಲ. ದೇವರು ನಮ್ಮನ್ನು ನೋಡ್ತಾ ಇಲ್ಲ ಅನ್ನುವಂಥ ಭಾವನೆ ನಾವು ಯಾವಾಗ ಮರೆತು ಹೋಗಿರ್ತೇವೋ ಅಂಥ ಟೈಮಿನಲ್ಲಿ ನಮಗೆ ಕುಂತಿರುವಂಥ ಜಾಗದಲ್ಲೇ ನಮಗೆ ಸುಸ್ತಾಯ್ತದೆ ಮತ್ತು ನಮಗೆ ನಿದ್ರೆ ಬರಲಿಕ್ಕೆ ಪ್ರಾರಂಭ ಆಯ್ತದೆ. ಯುದ್ಧದಲ್ಲಿ ಒಂದು ಏನಾದರೂ ನಾನು ಹೊಂದಿಕೊಳ್ಬೇಕು ಅನ್ನುವಂಥ ಭಾವನೆ ನಮ್ಮ ಹತ್ರ ಇರುವಾಗ ನಮಗೆ ನಿದ್ರೆ ಅನ್ನೋದು ಬರಲ್ಲ, ನಮಗೆ ಸುಸ್ತು ಅನ್ನೋದು ಬರಲ್ಲ. ಯಾಕಂತಂದ್ರೆ ಪ್ರಾರ್ಥನೆ ಅನ್ನುವಂಥದ್ದು ಒಂದು ಹೋರಾಟ ಅದ, ಒಂದು ಪ್ರಾರ್ಥನೆ ಅನ್ನುವಂಥದ್ದು ಒಂದು ಯುದ್ಧದ, ಒಂದು ರಣರಂಗದಲ್ಲಿ, ಒಂದು ಯುದ್ಧ ಸ್ಥಾನದಲ್ಲಿ ನಾವು ನಿದ್ರೆ ಮಾಡೋದಾಗಲಿ, ನಾವು ಬೇಜಾರಾಗದಾಗಲಿ, ನಾವು ಸುಸ್ತಾಗದಾಗಲಿ ನಾವು ಇದ್ದೇವೆ ಅಂತಂತಂದ್ರೆ ಅದರಲ್ಲಿ ನಾವು ಏನಾಗಿದ್ದೇವೆ, ಸೋತು ಹೋಗುವಂಥವರಾಗಿರ್ತೇವೆ. ಯಾಕಂತಂದ್ರೆ ನಾವು ಕುಂತಿರುವಂಥ ಸ್ಥಳ ಯಾವ ಸ್ಥಳ, ನಾನು ಯಾವ ಜಾಗದಲ್ಲಿದ್ದೀನಿ ಅನ್ನೋದನ್ನ ನಾವು ಯಾವಾಗ ನಾವು ಮರಿತೇವೋ ಅವಾಗೆಲ್ಲ ಕೂಡ ನಮಗೆ ಅಟ್ಯಾಕ್ ಮಾಡಿ ನಾವು ಪ್ರಾರ್ಥನೆ ಮಾಡಲ್ದಂಗೆ ನಮ್ಮ ಬಾಯಿಗಳನ್ನ ಮುಚ್ಚಾಕ್ತವೆ, ನಮ್ಮ ಮೈಂಡನ್ನು ಬ್ಲಾಕ್ ಮಾಡ್ತವೆ. ನಾವು ಸಂಪೂರ್ಣವಾಗಿ ಯಾವಾಗ ಪ್ರೇಯರ್ ಮುಗಿತದೋ ಅನ್ನೋದಾಗಿ ನಾವು ಆಲೋಚನೆಗಳಲ್ಲಿ ಕೊಡ್ತೇವೆ. ಯೇಸು ಸ್ವಾಮಿ ತನ್ನ 12 ಜನ ಅನೇಕ ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ